ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಹೆಂಗೈತವಾ ಕೆಲಸ ಏನು ಭಾಳ ಆಗಕತ್ತಿಲ್ಲಲ್ಲ ಇಲ್ವಾ? ರತ್ತ ಬಂದಮೇಲೆ ಎಷ್ಟು ಹಗರಾಗೈತೆ ಅಂದ್ರೆ ನನಗೆ ಎಷ್ಟೋ ಕೆಲಸ ತೆಪ್ಪೆತ್ ನೋಡ್ಬೇವ ಆತಾಗ. ಒಂದು ಈಟ್ ಆರಾಮದೇನು ನೋಡುವ. ಈಗರ ಚಿಂತೆ ಬಿಟ್ಟತ್ತಾಗ ಯವ್ವ ಕೆಲಸ ಅಂದ್ರೆ ಏನು ನಮನಿ ಅದು ನನಗರ ಯಾವ ಕಂಡು ಹಿಡ್ದಿದ್ದ ನೀವು ಕೆಲಸ ಅನ್ನಂಗೆ ಆಗ್ಬಿಟ್ಟಿತ್ತವ. ಸಾಕು ಬೇಕಾಗಿ ಹೋಗಿತ್ತು ಬಿಡಬೇ ಅತ್ತಾಗ. ಶವ್ವ ನೆಮ್ಮದಿ ಅನ್ನೋದು ಏನು ದೇವ್ರ ಪರಮಾತ್ಮ ಎಲ್ಲಿಟ್ಟಾನ ಅನ್ನಂಗಾಗಿತ್ತು. ಯವ್ವ ದೇವ್ರೆ, ಅದು ಎಂಥ ಜಗಳಿಕಿ ನಮ್ಮ ಅತ್ತಿದು ಏನ್ ತಾನ. ಒಟ್ಟ ಯಾವುದು ಸಮಾಧಾನ ಇಲ್ಲ ನೋಡಕಿಗೆ. ಏನಂತಕಿದೆ ಪಗಾರ ನಾವು ಕೊಡ್ತೇವೆ ಅಂತ ಹೇಳಿ ಇಲ್ಲ ನೀನು. ಪಗಾರ ನಾವು ಕೊಡ್ತೇವೆ ಅಂತ ಹೇಳೇವಿ, ಆದ್ರೆ ಏನು ಮಾಡ್ತಿ? ಪಗಾರ ನಾವು ಕೊಡ್ತೇವೆ ಅಂತ ಹೇಳಿದ್ರು ಆಕಿ ಸಮಾಧಾನನೇ ಇಲ್ಲ. ಆಕಿ ಮನ್ಯಾಗ ಯಾಕಿರ್ತಾಳ? ದಿನ ಬೆಳಗ್ಗೆ ಬಂದು ಸಂಜೆಗೆ ಹೋಗಕ್ಕೆ ಹೇಳು. ಆ ನಮ್ಮನಿ ಮನ್ಯಾಗ ಒಬ್ಬ ಮನುಷ್ಯ ಇರೋದಂದ್ರೆ ಏನದ ಐತನೇ ಇಲ್ಲ ಅಂತೇಳಿ ಒಂದು ಸಮನ ಸಿಟ್ ಹಾಯದ. ಮಾವೇನೋ ಒಂದಿಟ್ಟು ಹಾಲು ಕಿಸ್ಕೊಂತ ಮಾತಾಡ್ಬಿಟ್ನಂತೆ. ಏನೋ ಐತೆ ಅವ್ರಿಬ್ರು ನಡಕ ಅಂತೇಳಿ ನಿಂತು ಬಿಟ್ಟಾಳಪ್ಪ ಮೊನ್ನೆ. ಅಯ್ಯೋ ನನಗಂತರೂ ಈ ಹೆಣ್ಮಗಳಿಗೆ ಏನು ಹೇಳದ ಅನ್ನಂಗೆ ಆಗ್ಬಿಟ್ಟಿತ್ತಾಗ. ತಲೆ ಎಡ್ಸಾಕತ್ತಾಗ. ಒಟ್ಟು ಹೆಂಗೆ ಮಾಡಿ ಇಲ್ಲೇ ಇರುವಂಗೆ ಮಾಡಿದೆ. ಬಾಯ್ ಬಿಟ್ಟು ಹೇಳಿದೆ, ಆಕಿನ ಏನಾರ ಮನೆ ಬಿಟ್ಟು ಕಳಿಸಿದ್ರೆ ನಾನು ಹೋಗ್ತಾನೆ ನೋಡ್ರಿ, ನನಗಂತರೂ ಕೆಲಸ ಬಗ್ಸಿ ಮಾಡೋಕ್ಕಾಗಲ್ಲ, ನೀವು ಸುಮ್ಮನೆ ಹೊಂದ್ಕೊಂಡು ಇರಬೇಕಾ ಅಂತ ಹೇಳಿದೆ. ಚಲೋ ಮಾಡಿ ಹೇಳಿ ಏನು ಆಟ ಹಚ್ತಾಳಂತನ ಆಕಿ? ಹ್ಞೂ ಬೇವಾ ಅವರ ನನಗೆ ಉಳಗಾಲನೇ ಇಲ್ದಂಗೆ ಆಗೈತ್ರಿ ಅವರ. ಯಾಕ ಕೆಂಪಿ ಏನಾತ? ಸಮರ ನೀವ ಒಟ್ಟು ಹೇಳ್ಬೇಕೀಗ. ಏನಾತ್ವಾ? ಒಂದ ಸಮನ ಜಗಳ್ರಿ. ನಮ್ಮ ತಂಗಿ ರತ್ನಿನ ಅಲ್ಯಾಕೆ ಕಳಿಸಿ ನೀನು ಅವ್ರ ಮನೆಗೆ ಅಂತೇಳಿ. ನಾ ಏನು ಹೇಳುದ್ರಿ ಪಾತಕ್, ನನಗತ್ರ ಸಾಕಾಗೈತಿ. ದಿನ ಕುಡಿದು ಬಂದು ಹೊಡಿದು. ಯಾಕ ಏನಾತ? ಅಲ್ಲ ಆಕಿನ್ನೇನು ಕಾಡ್ನೆ ಬಿಟ್ಟಿಲ್ಲಲ್ಲ, ನನ್ನ ಮನ್ಯಾಗ ಅದಾಳ ಅಂತ ಹೇಳ್ಬೇಕು ಬೇಡ? ನಾ ಎಲ್ಲ ಹೇಳಾತ ಕೇಳಾತ. ಅಲ್ಲ ನನ್ನ ತಂಗಿ ಎಲ್ಲಿದ್ರು ನಿನಗೇನೋ ಯಾಕೆ ಹಂಗೆ ಯಾಕೆ ಮಾಡ್ತಿ ಅಂತೇಳಿ ಇದು ಮಾಡಿದೆ. ಎಲ್ಲ ಬೈದಾತು, ಎಲ್ಲ ಅಂದಾತು. ಆದ್ರೆ ನನ್ನ ಗಂಡಗ ನಮ್ಮ ತಂಗಿ ಮ್ಯಾಗ ಸ್ವಲ್ಪ ಆಸೆ. ಅದಕ್ಕೆ ಆಕಿನ ಕರ್ಸು ಇಲ್ಲ ಅಂತಂದ್ರೆ ಏನಿಲ್ಲ ಕುಡಿದ ನಮ್ನಿ ಹಾಕತ್ ನೋಡು. ಮತ್ತು ನಾ ಅಂತರೂ ಈಸ ತಗೊಂಡ ಸಾಯ್ದು ಅದು ಇದು ಬಿಟ್ಟು ಆಕಿನ್ನು ನೆಮ್ಮದಿಯಾಗಿ ಇರಕ್ಕೆ ಬಿಡುವುದಿಲ್ಲ. ನಾನು ನಿಮ್ಮೆಲ್ಲರ ಹೆಸರು ಬರ್ದಿಟ್ಟು ಸಾಯವ. ನಾನು ಆ ಹುಡುಗರ್ನು ಏನಾರ ಮಾಡ್ತೇನೆ ಹಂಗೆ ಹಿಂಗೆ. ನಿಮ್ಮ ತಂಗಿಗೆ ಯಾರು ದಿಕ್ಕದಾರ ಕರ್ಸು, ಇಲ್ಲೇ ಆಕಿನ ಲಗ್ನ ಮಾಡ್ಕೊತೇನಿ ಅನ್ನೋದು. ಅಯ್ಯ ಅವಂಗೇನ್ ಬಂದತಂತ ಅವಾಗೇನು ಬುದ್ಧಿ ಕೆಟ್ಟತನ ಅವಾಗ? ಅಯ್ಯ ದೇವ್ರೆ, ಅಲ್ಲ ಆ ಹುಡುಗಿನೇನು ಲಗ್ನ ಮಾಡ್ಕೊತಾರಂತೀವ? ಅದ ಅಲ್ಲ ಮಕ್ಕಳು ಮರಿ ಹೆಂಡತಿ ಎಲ್ಲ ಐತಿ. ನಿಂತಾರ ಸಾಯದಲ್ ಬಿಡ ಕೆಂಪಿ, ಹೆದ್ರಾಕ್ ಹೋಗ್ಬೇಡ ನೀನು. ಸಾಯ್ ಹೋಗನ್ನ. ಅಯ್ಯೋ ಅವರ ಸಾಯಕ್ಕೂ ಹಿಂದೊಂದು ಮಾಡೋದಿಲ್ರಿ ಅವಂಗೆ, ಮತ್ತೇನು ಇಲ್ಲ. ಅವಾಗ ಗಂಡು ಮಕ್ಕಳು ಬೇಕನ್ನೋದು ಆಸೆ. ನನಗೆ ಆಗಿದ್ದು 3 ಹೆಣ್ಣು ಅಲ್ರಿ. ಅದಕ್ಕೆ 3 ಹೆಣ್ಣಾಗ್ಯಾವ ನಿನಗೆ. ನನಗೆ ಗಂಡು ಕೂಸ್ಬೇಕು, ನನ್ನ ವಂಶಕ್ಕೆ ಉದ್ಧಾರ ಮಾಡೋರು ಯಾರು, ನಾಳೆ ಸತ್ತಿನ ಬೆಂಕಿ ಇಡವ ಯಾರು? ನಿನ್ನ ತಂಗಿ ನಾವು ಲಗ್ನಕ್ಕನೇ ಹಾಕಿದ ಮಕ್ಕಳು ಬೇಕು ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ತಂಗಿ ಕರ್ಸು ಒಂದ ಸಮನೆ ಇಬ್ಬರು ಚಲೋ ನೋಡ್ಕೊತೇನೆ ನಾನು, ಕರ್ಸು ಅಂತೇಳಿ ಜಗಳ. ಅಯ್ಯೋ ದೇವ್ರೆ, ಅಲ್ಲ ಅವ ಏನೋ ಚಲೋ ನೋಡ್ಕೊತೀನಿ ಕರ್ಸು ಅಂತಾನ, ನೀನು ಕೆಂಪಿ ನಿನಗೆ ಹೂ ಅಂತೀಯ? ಯಾರಿಗೆ ಮನಸ್ಸಿರ್ತೈತೆ ಹೇಳ್ರಿ? ನನ್ನ ಗಂಡನ ನಮ್ಮ ತಂಗಿ ಮಾಡ್ಕೊಲಿ ಅಂತ ನಾ ಯಾಕನ್ಲಿ? ಏನೋ ದೇವ್ರದಿಂದ ಒಂದೇ ಆದ್ರೆ ಒಳ್ಳೆ ಸಂಬಂಧ ಸಿಕ್ಕರಾಕಿಗೆ ಒಂದು ಲಗ್ನ ಮಾಡ್ಬೇಕು ಅನ್ಕೊಂಡೇನಿ. ಇವ ನನ್ನ ಗಂಟು ಬಿದ್ದಿರೋದು ನೋಡಿ ನನಗಂತರೂ ತಡ್ಕೊಳಕ್ಕಾಗವಂತು. ಮೊದ್ಲಕ್ಕಿ ಇಲ್ಲಿದ್ದಾಗ ಆಕಿನ ಅಷ್ಟು ಮಾತಾಡ್ತಿದ್ದಿಲ್ಲ, ಸೇರ್ತಿದ್ದಿಲ್ಲ, ಇದು ಮಾಡ್ತಿದ್ದಿಲ್ಲ. ನನಗೆಲ್ಲ ಗೊತ್ತು. ನನ್ನ ಗಂಡನ ಅವು ಅದಾಳಲ್ಲ ಆಕಿದ ಎಲ್ಲ ಕುತ್ಲ. ಮಾಡ್ಕೋ ಇನ್ನೊಂದು ಗಂಡ ಆಕತಿ ಅಂತೇಳಿ ಅವನ ತಲೆಯಾಗ ತುಂಬಿಟ್ಟಾಳ. ಅವ ಅಷ್ಟಕ್ಕೆ ನಿಂತು ಬಿಟ್ಟಾನೀಗ. ಅಯ್ಯೋ ಅಲ್ವಾ ನಿನ್ನ ಗಂಡು ಮಾಡ್ಕೊಂತೀನಿ ಅಂದ್ರ ಆ ಹುಡುಗಿ ಒಪ್ಕೋಬೇಕಲ್ಲ ಅದಕ್ಕೆ. ಆಕಿಗೆ ಮನಸ್ಸಿಲ್ರಿ, ಆಕಿಂತಾವೆಲ್ಲ ಇಷ್ಟಪಡೋದಿಲ್ಲ. ಆಕಿಗೆ ಮದುವಿನ ಬೇಡ ಜೀವನದಾಗ. ಒಬ್ಬ ಗಂಡನ ಕಡೆ ಅನುಭವಿಸಿದ್ದ ಸಾಕಾಗೈತಿ, ಇನ್ನೊಬ್ಬವ್ನು ಮಾಡ್ಕೊಂಡು ಏನು ಮಾಡಲಿ, ನಾವು ಒಲ್ಲೆ ಅಂತಾಳ. ಇನ್ನು ಇವನು ಮಾಡ್ಕೊತಾಳ ಆಕಿ. ನನಗೆ ಸಾಕಾಗಿ ಹೋಗೈತಿ. ಅವರ ಒಟ್ಟು ಬುದ್ಧಿ ಹೇಳ್ರಿ, ನೀವರ ಬುದ್ಧಿ ಹೇಳ್ರಿ. ಆತ ನಿನ್ನ ಗಂಡನ ಕರ್ಕೊಂಬ ಇಲ್ಲಿ. ಬರುವಲ್ಲ ರೀ. ತಡಿ ನಾನು ಹೋಗಿ ಮಾತಾಡ್ತೇನೆ. ಏನು ಬುದ್ಧಿಗಿದ್ದೆ ಐತೆ ಇಲ್ಲ ಅವಂಗ? ಏನೋ ಪಾಪ ಗಂಡನ ಕಳ್ಕೊಂಡು ಅಕ್ಕನ ಆಶ್ರಯಕ್ಕೆ ಅಂತ ಒಂದಿಷ್ಟು ದಿನ ಬಂದಿದ್ರ ಆ ಹುಡುಗಿ ಮೇಗ ಕಣ್ಣು ಹಾಕ್ತಾನಂದ್ರ ಕರೇನಪ್ಪ. ನಾನು ಬರ್ತೇನೆ ನೋಡ್ರಿ. ಅಯ್ಯೋ ಏನು ಜನನು ಏನು. ಸೂರಜಣ್ಣ ತಗೋರಿ. ರೊಕ್ಕ ಕೊಟ್ಟೇನು ಮತ್ತೆ? ಅಣ್ಣ ಕೊಟ್ಟಿ ತಗೋರಿ ರೊಕ್ಕ. ನೋಡಣ್ಣ ಇದ್ರಾಗ 30 ರೂಪಾಯಿ ಮಿರ್ಚಿ, 30 ರೂಪಾಯಿ ಬಜ್ಜಿ ಹಾಕೇನಿ. ಹ್ಞೂ, ಆ ಕಡೆ ಹುಬ್ಬಳ್ಳಿ ಪೇಟೆ ಕಡೆ ಎಲ್ಲ ಅದಂತ ಆಲೂಗಡ್ಡಿ ಬಜ್ಜಿ ಅಂತೆಲ್ಲ ಮಾಡ್ತಾರ ನೋಡವ. ಅವನು ಮಾಡ್ರಿ. ಆಲೂಗಡ್ಡಿ ಬಜ್ಜಿ, ಬದ್ನಿಕಾಯಿ ಬಜ್ಜಿ ಅಂತೆಲ್ಲ ಮಾಡ್ತಾರಲ್ಲ, ಅವನು ಮಾಡ್ರಿ. ಅವ್ರು ರುಚಿ ಒಳ್ಳೆ ಜನ ತಿಂದ್ರಂದ್ರೆ ರುಚಿ ಹತ್ತಿದ್ರೆ ಅವು ಎದ್ರು ಹೇಳ್ತಾವ. ಯಾಕಂತಿ ಮಾಡಿರ್ತೈತಿ, ಅವನು ಮಾಡಿರ್ತೈತಿ. ಈಗ ಸುರು ಹಚ್ಕೋಬೇಕು. ಹೌದನ? ಆಯ್ತಾಳವ, ನಾಳೆ ಒಯ್ತೀನಿ ಹಂಗಾರ. ಇವತ್ತು ಯಾಕೆ ಸ್ವಲ್ಪ ಗಿರಾಕಿ ಕಮ್ಮಿನ ಅದಾವು. ಈಗೇನು ಕಲಸಿ ಅಲ್ಲ ಹಿಟ್ಟು, ಅದು ಅಷ್ಟು ಆಗು ಮಟ್ಟ ಹಾಕಿಬಿಡ. ಮತ್ತು ಆಮೇಲೆ ಇವೆಲ್ಲ ಖಾಲಿ ಆಗಲಿ, ಆಮೇಲೆ ಹಾಕುವಂತೆ. ಹ್ಞೂ ಅತ್ತಿ ಹಂಗೆ ಮಾಡ್ತೇನೆ. ಓ ಬರಕತ್ತಾಳ ಶಾಂತಕ. ಬಾ ಚಾ ಕುಡಿ, ಬಾ ಮಿರ್ಚಿ ತಿನ್ನ ಬಾ. ಮಿರ್ಚಿ ಒಯ್ಯಾಕ ಬತ್ತ ಬಂದಿದ್ದ ಅಂದಾಗ ಶಾಂತಕ ಆಕಿ ಅಂಕವು ಜಗಳ ತೆಗೆದಿದ್ಲಲ್ಲ, ಏನಾಗ್ತದೆ? ಏನು ಬಂದಿಲ್ಲಪ್ಪ. ಅಯ್ಯೋ ಆ ಬಿಡಾಡಿ ಜಗಳ ಮಾಡಿ ನಿಮ್ದು ಸರಿ ಇಲ್ಲ, ಬಜ್ಜಿ ಮಿರ್ಚಿ ಮಾಡೋದು ಅಂತ ಏನೇನೋ ಇದು ಮಾಡಿ ಒಟ್ಟು ಇಲ್ಲಿಂದ ಎತ್ತಂಗಡಿ ಮಾಡಿ ತಾ ಮಾಡ್ಬೇಕಂತಿದ್ಲಂತೆ. ಹಂಗಾಗಿ ನಿಮ್ಮ ಕೂಟ ಅಷ್ಟು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಾಳಕಿ.
ಹೋಗಿ ಜನ ಐತ್ಲಿ ಇಷ್ಟು ದಿನ ಖಾಲಿನ ಐತಿ ಜಾಗ ಯಾವಕ್ಕಿಗೂ ಏನೂ ಅನ್ಸಿಲ್ಲ. ನಾವು ಮಾಡತ್ತಿಂದ ಮಾಡ್ಬೇಕು ಅಂತ ಅನ್ಸೈತೆ. ಏನು ಹೇಳೋದು ನೋಡ ಇದಕ್ಕೆ ಪರಕ. ಮನುಷ್ಯನಷ್ಟು ನೀಚ ನಿಕೃಷ್ಟ ಯಾವ ಪ್ರಾಣಿನೂ ಇಲ್ಲ ನೋಡು. ಕರೆಯಡವ ಶಾಂತಕ್ಕ. ನನಗೆ ಈ ವಿಚಾರ ಹೆಂಗೆ ಗೊತ್ತಾತಂದ್ರೆ ಅವ್ರ ಬಾಜು ಮನೆ ಮಲ್ಲವ್ವ ಆಕೆ ಮುಂದೆ ಹಂಗೆ ಮಾತಾಡ್ಕೊಂತ ನಾವಿಬ್ಬರು ಶೇರ್ ಮಾಡ ನನ್ನ ಬಜ್ಜಿ ಮಿರ್ಚಿ ನನ್ನ ಮಗನೂ ರೊಕ್ಕ ಮಾಲ್ ತಂದು ಹಾಕ್ತಾನ, ನಾ ಎಲ್ಲ ಹೆಚ್ಕೊಡೋದು ಇದು ಮಾಡ್ತೀನಿ, ನೀ ಬೇಕಾರೆ ಒಲಿ ಮುಂದೆ ಕುಂತ ಕರಿ ಹಿಂಗೆಲ್ಲ ಮಾತಾಡ್ಕೊಂಡಾರಂತ. ಆಕೆ ಮಲ್ಲವ್ವ ಬಾಯಿ ತಡ್ಕೊಲಾರ್ದ ಬಂದನಂತೇಳಿ ಹೇಳಿದ್ಲು. ಹೇಳತ್ಲೆ ನಾನು ನಿನಗೆ ಹೇಳಕತ್ತೀನಿ, ಒಟ್ಟಾಕಿ ಏನಾರ ಬಂದು ಮಾತಾಡಿದ್ರೆ ಜಗ್ಗಕ್ಕ ಹೋಗ್ಬೇಡ ಶಾಂತಕ್ಕ. ಆಕಿನ ಮಾತ್ರ ಇಲ್ಲಡಿಲೆ ಆಕಿದು ಏನು ತಲೆಯಾಗೈತಲ್ಲ ಅದನ್ನ ಮಾರಿ ಹೊಡೆದಂಗೆ ಆಕಿ ಮಸಡಿಗೆ ಅಂದು ಏನು ಆಕಿನ ಚೀತ್ ಹೂ ಮಾಡಿ ಕಳಿಸು. ಆಕೆ ಮಾತಿಗೆ ಮಾತ್ರ ಬಗ್ಗಕ್ಕೆ ಹೋಗ್ಬೇಡ ನೋಡು. ಇಷ್ಟು ಹೇಳಿ ಅಲ್ಲ ಬಿಡಿ ನೀ ಬಂದು ಮಾತಾರ ಆಡ್ಲಿಕ್ಕೆ. ಆಮೇಲೆ ಇನ್ನೊಂದು ವಿಚಾರ, ಆಕೆ ಏನಾರ ಬಂದ್ಲಂದ್ರೆ ನಿಮ್ಮ ಅಂಗಡಿಯಾಗ ಬಜ್ಜಿ ಮಿರ್ಚಿನೂ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕ ಆಕೆ ಏನು ಮಾಡ್ಬೇಕು ಅಂತ ಮಾಡ್ಯಾಳ ಗೊತ್ತನ? ಬಜ್ಜಿ ಇಲ್ಲಿಂದ ತೊಗೊಂಡೋಗಿ ಬಳಿನ ಸಣ್ಣಗೆ ಕುಟ್ಟಿ ಆ ಬಜ್ಜಿಯಾಗಿದ್ದವು ಅಂತೇಳಿ ತೋರಿಸ್ಬೇಕು ಅಂತೇಳಿ ಮಂದಿ ಕಡೆ ಮಾತಾಡ್ಬೇಕು ಅಂತ ಮಾಡ್ಯಾಳಂತ. ಹಂಗಂದು ಇವ್ರು ಸರಿ ಮಾಡಲ್ಲಂತೆ ಮಂದಿ ಎಲ್ಲ ಹೆಸರು ಕೆಡಿಸ್ಬೇಕು ನಿಮ್ಮ ಕಡೆ ನಿಮ್ದು ಎಲ್ಲ ಮಂದಿ ಕಡೆ ಅಂತೇಳಿ ವಿಚಾರ ಮಾಡ್ಯಾಳಂತ. ಯಾಕೆ ಹೌದಿಲ್ಲ? ಸುಮ್ಮನೆ ಅದಕ್ಕೆ ಆಕಿಗೆ ನೀವು ಮಾಲ ಕೊಡಕ್ಕೆ ಹೋಗ್ಬೇಡ್ರಿ ಅಂತನ್ನ. ಪಾರಕಾರ ನೀವು ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದಿದ್ರೆ ಗತಿ ಏನ್ರಿಪ್ಪ ಆತಾಗ. ಯೋ ಎಂತೆಂತ ಅಲ್ಲ ನ್ಯಾಯವಾಗಿ ದುಡ್ಕೊಂಡು ತಿಂತೇವಂದ್ರೆ ನೆಮ್ಮದಿಯಾಗಿ ಇರಾಕ್ ಬಿಡಲ್ಲಲ್ರಿ. ಇಂಥವ ಕುಡ್ಯಾವು ಕಸ್ಬರ್ಗಿ ಮಕ್ಕದು ಊರಾಗ ಬರ್ಲಿಕ್ಕೇನು ಅದ ಕಸ್ಬರ್ಗಿ ತೊಗೊಂಡು ಮಾರಿ ಕೆರೆದು ಕಳಿಸ್ಲಿಲ್ಲ ಅಂದ್ರೆ ನೋಡ್ಬೇಕಾರ. ಹೌದು ಅಯ್ಯವ್ವ. ಅಲ್ಲ ನಾವು ಏನಕ್ಕೆ ತೊಂದರೆ ಕೊಟ್ಟಿದ್ದೇವೆ ನೋಡಂತ ನಾನು ಹಂಗೆ ಬಿಡ ಶಾಂತಕ್ಕ. ನಾವು ಯಾರಿಗಾರು ತೊಂದರೆ ಕೊಟ್ರೆ ನಮ್ಗೆ ಅವರು ಇದು ಮಾಡ್ಬೇಕು ಅಂತ ಐತೇನ? ಅಯ್ಯ ಒಬ್ಬೊಬ್ರದ್ದು ಕಿಡ್ಡಿ ಕೈಕಾಲು ನಿಲ್ತಿರಂಗಿಲ್ಲ. ಯಾರಿಗೇನು ಅನ್ಯಾಯ ಮಾಡಲಿ ಯಾರ್ದು ಏನು ಹಾಳು ಮಾಡಲಿ ಅಂತ ಕಾಯ್ತಿರ್ತಾವೆ. ಹೋಲ್ಬಿಡು ಅಕ್ಕಿ ಹತ್ತಿರ ಕೆಡ್ಸ್ಕೊಂತಿ. ಕೊಡು ನನಗೂ ಕೊಡು ಒಂದು 30 ರೂಪಾಯಿ ಮಿರ್ಚಿ ಕಟ್ಟು, ಒಂದು 20 ರೂಪಾಯಿ ಬಜ್ಜಿ ಕಟ್ಟು. ಅಂದಂಗೆ ಈಕೆ ಯಾರಕ್ಕಿ ಚಂದ್ರವೇನ ನಿನ್ನ ಕಡೆ ಬಜ್ಜಿ ಮಿರ್ಚಿ ಮಾಡಕ್ಕೆ ಬರ್ತೀನಿ ಅಂದಾಳಂತಲ್ಲ. ಅಂದಾಳ 4 ದಿನ ಬಿಟ್ಟು ಬರ್ತೀನಿ ಅಂದಾಳ. ಏನು ಮಾಡ್ತಾಳ ಏನು ತೊಗೊಂಡುಂಟು ಯಾರ ಪೂಜೆ ಕುಂದ್ರ ಗಂಡ ಇಂತಿ ಗರಿಬಿ ಅಷ್ಟೇ ಮತ್ತೇನಿಲ್ಲ. ಹೌದನಾ? ಹಾಂ ಆಗ್ಲಾ. ಏನಂದ್ಲ ನಿಮ್ಮತ್ತೆ ಬಜ್ಜಿ ಮಿರ್ಚಿ ತಿಂದೆ? ಇನ್ನೇನಂತಾಳ ಬಜ್ಜಿ ಮಿರ್ಚಿ ತಿಂದೆ? ಫಸ್ಟ್ ರುಚಿ ಐತೆ ಅಂದ್ಲ. ಎಲ್ಲಿದೆ ಅಂತಂದ್ಲ. ಇಲ್ಲಿದೆ ಅಂದೆ. ಆ ಪಾಪ ಗಿರ್ಜಿ ಮಾಡ್ಯಾಳ ಅಂದ್ಬಿಟ್ಲೆ ಆ ಗಿರ್ಜಿ ಬಾಯಿ ಬಂದಂಗೆ ಮಾತಾಡ್ತತೆ. ನಮ್ಮತ್ತಿ ಬಾಯಿ ಸೇದಕ್ಕ ಪಾಪ ಏನು ಮಾಡ್ತಿ ಹೇಳಿ ಎಟ್ಟು ಹೇಳಿದ್ರು ಆ ಮಾತಾಡೋ ಬುದ್ಧಿ ಒಂದು ಬಿಡೋದಲ್ಲಕ್ಕೆ. ಗಿರ್ಜಿ ಹೋಗಾಕ ಮನಸ್ಸಿದ್ದಿದ್ದಿಲ್ಲ ಬಿಡ. ಅದಕ್ಕೆ ಭಾರಿ ಬೇಜಾರು ಮಾಡ್ಕೊಂಡು ಹೋತು. ಅದನ್ನ ಅನ್ಬೇಕಂದೆ ಅದಕ್ಕೆ ಹೋಗಾಕ ಮನಸ್ಸಿದ್ದಿದ್ದಿಲ್ಲ ಬಿಡ. ಆಕಿ ಮಗ ಒಂದು ಗಂಟೆ ಬಿದ್ದು ಕರ್ಕೊಂಡು ಹೋದಂಗೆ ಆತೀಗ. ಮತ್ತೀಗ ಅಲ್ಲ ಸೊಸಿಗೆ ಆರಾಮಿಲ್ಲಲ್ಲೇ ಹೋಗ್ಲಿಲ್ಲ ಅಂದ್ರೆ ಹೆಂಗಾಕತಿ ಹೇಳು? ನಾಳೆ ಈಗ ಏನೋ ಕೈಕಾಲು ಗಟ್ಟದವು ಅನಿಸ್ತಾ ಆಕಿಗೆ ಅನಿಸ್ತತಿ ಇಲ್ಲೇ ಇರ್ತಿದ್ದೆ ಇಲ್ಲೇ ಮಾಡ್ತಿದ್ದೆ ಅಂತೇಳಿ. ನಾಳೆ ಕೈಕಾಲು ಸೋತ್ ಕಾಲಕ್ಕೆ ಮಕ್ಕಳೇ ಅಲ್ಲವ ಆಗೋದು. ಹೌದಿಲ್ಲ? ಹಿಂಗೆ ಮಾಡ್ಕೊಂಡು ಇರ್ತೇವೆ ಅಂದ್ರೆ ಆಕತ್ತೇನೆ ಹೇಳು. ಅದು ಕರೆ ಬಿಡವ. ಮತ್ತು ಅವಾಗ ನಿಮ್ಮ ಅವು ಬಂದ್ಲನ ಅಂತೇಳಿ ಅದಕ್ಕೊಂದು ರಾಡಿ. ಹೌದು ಅದು ಕರೆಯನ್ನು ಶಾಂತಕ ನಂಗೆ ಕಟ್ಕೊಡುವ ಹೊತ್ತಕತಿ. ಇಲ್ಲೇ ನಿಂತ್ರೆ ನಡೆಯಂಗಿಲ್ಲ. ಅಲ್ಲ ಅಕ್ಕ ನೀವು ಹೋಗ್ಬೇಕು ಬೇಡ. ಎಲ್ಲಿಗೆವ? ಅಯ್ಯ ನಮ್ಮ ಅತ್ತಿ ಜೊತೆಗೆ ನಿಮ್ಮ ಅತ್ತಿ ಜೊತೆಗೆ ಹೋಗ್ಬೇಕು ಬೇಡ. ನೀವು ಹೋಗಿ ಬಂದ್ರೆ ಒಂದು ಹೊರಗೆ ಒಂದು ಬದ್ಲಿ ಹಾಕಿತ್ತಪ್ಪ ನೋಡಿ ಬಂದಂಗೆ ಹಾಕಿತ್ತ. ಅಯ್ಯ ಅದನ್ನೇನು ನೋಡ್ತಿ ಬಿಡ. ದವಾಖಾನಿಗೆ ಗಡ್ಗಿ ದವಾಖಾನಿಗೆ ಹೋಗ್ಯಾರ ಅವ್ರು. ಅಯ್ಯೋ ಗಡ್ಗಿ ದವಾಖಾನಿ ಅಲ್ಲ ಅಕ್ಕ. ಗಡ್ಗಿ ಹೆಂಗೆ ಮಕ ಮಾಡ್ಕೊಂಡು ಇವ್ರು ಹೋಗಿರೋದು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ಗೆ. ಸೀರೆ ಅಂಗಡಿಗೆ ಹೋಗಿರೋದು. ಅಯ್ಯೋ ಪಾಪ ನಿಮ್ಗೆ ಗಡ್ಗಿ ದವಾಖಾನಿ ಅಂತ ಹೇಳ್ಯಾರ. ಅಯ್ಯಯ್ಯೋ ಮೊದಲೇ ನಮ್ಮ ಅತ್ತಿ ಹೋಗಿ ಏನಾರ ಮಾತಾಡಬೇಡ ಜಗಳ ಹತ್ತು ಹಂಗ ಅಂತಾಳ. ಈಗ ನಾ ಹೇಳಿದ್ ಕೇಳಿ ಮತ್ತೆ ನೀವು ಜಗಳ ಮಾಡ್ತೀರ ಏನಪ್ಪ ಆತಾಗ. ಅಕ್ಕ ನಂಗೆ ಖರೇನ ಗೊತ್ತಿಲ್ಲ ನಿಮ್ಮ ಅತ್ತಿ ನಿಮ್ಮ ಹತ್ರ ಸುಳ್ಳು ಹೇಳಾಳ ಅಂತೇಳಿ. ನಮ್ಮ ಅತ್ತಿ ನಮ್ಮ ಹತ್ರ ಇದ್ದಂಗೆ ನಿಜ ಹೇಳಿ ಹೋದ್ಲಪ್ಪ. ನಮ್ಮ ಅತ್ತಿ ನನ್ನ ಹತ್ರ ನಿಜ ಹೇಳೋದಾಳ. ನಿಮ್ಮತ್ತಿ ನಿಮ್ಮ ಹತ್ರ ನಿಜ ಹೇಳಲಿಲ್ಲನ? ನೋಡಿ ಎಷ್ಟಿರ್ಬೇಕು ಆ ಮುದುಕಿ ಮುದುಮೂಳಿ ನನ್ನಂತೆಲೆ ಸುಳ್ಳು ಹೇಳಿ ಹೋದ್ಲು. ಅಲ್ಲ ನಮ್ಮ ಅತ್ತಿ ನಿಮ್ಮತ್ತಿ ಇಬ್ರು ಸೇರ್ಕೊಂಡು ದವಾಖಾನಿ ಅಂತ ಹೇಳಿ ಹೋದ್ರಲ್ಲ ನನ್ನ ಹತ್ರ. ಎಷ್ಟಿರ್ಬೇಕು ಅವ್ರಿಗೆ ಪಾಪ. ಈಗ ಏನು ಮಾಡ್ಬೇಕಂತ ಮಾಡಿಯಕ್ಕ? ಬರ್ಲಿ ಮನ್ಯಾಗ ದುಡಿಯಾಕ ಗೇಯಾಕ ಎಲ್ಲ ನಾನು. ಆರಾಮ ಇವ್ರು ಅಲ್ಲೇ ಇಲ್ಲೇ ಪ್ಯಾಟಿ ಸೀರೆ ಅಂಗಡಿ ಅಂತ ಅಡ್ಡಾಡಕ್ ಇವ್ರು ಅಲ್ಲ. ಇದಕ್ಕೆಲ್ಲ ಇವ್ರಿಗೆ ಇದು ನಡಿತೈತಿ. ನಾನು ಎಲ್ಲಿ ಒಂದು ಸೀರೆ ಗಿರಿ ಕೇಳಿರ್ತೇನೆ ಅಂತೇಳಿ ಹಿಂಗೇನಾರ ಮಾಡಿರ್ಬೇಕು. ಬರ್ಲಿ ನನ್ನ ಗಂಡ ಬರ್ಲಿ ರೊಕ್ಕ ತೊಗೊಂಡು ನಾನು ಹೋಗ್ಬರ್ತೇನೆ. ಅಯ್ಯೋ ದೇವ್ರೆ, ನಾನು ನಿಮ್ಮ ಹತ್ರ ಹೇಳಿ ಹೋಗ್ಯಾರ ಅಂತೇಳಿ ಮಾಡಿದ್ದೆ. ನಮ್ಮತ್ತಿ ನನ್ನ ಹತ್ರ ಹೇಳೇ ಇಲ್ಲ. ನಿಮಗೆ ಹೇಳಿಲ್ಲ ಅಂತೇಳಿ ಹೇಳಿದ್ದ ಚಲೋ ಆತ್ ಮಂಗಳ. ನೀನು ಏನ ನಮ್ಮತ್ತಿ ನನಗೆ ಎಷ್ಟು ಕಳ್ಳಕಂತ್ರಿ ಆಟ ಆಡ್ತಾಳ ಅಂತೇಳಿ ಗೊತ್ತಾತು. ಸರಿ ಅಕ್ಕ ನಾ ಹೋಗ್ಲಿ ಕೆಲ್ಸದವ ಮನ್ಯಾಗ. ಕುಂದ್ರ ಚಾ ಕುಡ್ದು ಹೋಗುವಂತಿ ಹಂಗೆ ಹೋಗ್ಬೇಡ ಏನು? ಇಲ್ಲಕ್ಕ ಹೋಗ್ತೇನೆ. ನನಗೂ ನಿಂತು ಸಾಕಾಗೋದು. ಒಂಚೂರು ಮಕ್ಕೊಂತೇನೆ ಹೋಗಿ. ಆಯ್ತು ಹೋಗ್ಬಾ. ತೋರಿಸ್ಕೊಂಡು ಯಾ ದವಾಖಾನಿಗೆ ಅದು ಹೋಗಿ ಬಂದಿ ಯಾ ಕರೆಕ್ಟಾಗಿ? ಆರಾಮೈತಂತ ಕೂಸು? ಹ್ಞೂ ಅಕ್ಕ ಆರಾಮೈತಿ. ಹೋಗ್ಬರ್ತೇನೆ. ಬರ್ಲಿಕ್ಕೆ ನಮ್ಮ ಮತ್ತೆ ಬರ್ಲಿ.
ಯವ್ವ ಯವ್ವ ಯವ್ವ, ಒಂದಕ್ಕಿಂತ ಒಂದು ಸೀರೆ ಚಂದದವ, ಒಂದಕ್ಕಿಂತ ಒಂದು ಚಂದದವು. ಅಲ್ಲ ನಾನು ಹೋಗಿ ಹೋಗಿ ಕಡಿಮೆ ರೊಕ್ಕ ತತ್ತಿಯಲ್ಲ. ಹಾಂ ಅಲ್ಲ ಗಂಗವ್ವ, ಒಂದು 2,000 ರೂಪಾಯಿ ಇದ್ರೆ ಕೊಡ್ತೀಯನ? ನಾನು ನಿನಗೆ ಒಂದು ವಾರ ಬಿಟ್ಟು ಕೊಡ್ತೀನಿ ಬೇಕಾರೆ. ಏನು ಒಂದು 2,000 ರೂಪಾಯಿ ಇದ್ರೆ ಕೊಡ. ಅಯ್ಯೋ ದೇವ್ರೆ, 2,000 ರೂಪಾಯಿ ನಿನಗೆಲ್ಲಿಂದ ಕೊಡ್ಲೆ? ನಾನು ಸೀರೆ ತೊಗೊಂಬರಕ್ಕಂತೇಳಿ ನಾನು ಇಟ್ಕೊಂಬಂದಿದ್ದೆ ಅಷ್ಟೇ. ಅದು ನನ್ನ ಮಗನ ಕೇಳಿದ್ರೆ ಅಷ್ಟು ರೊಕ್ಕ ಸಿಗಲಿಲ್ಲ. ನನ್ನ ಸೊಸೆ ಕಡೆನೂ ಅಷ್ಟು ಇದ್ದಿದ್ದಿಲ್ಲ. ನಾನು ಅವು ಇವು ಎಲ್ಲ ಕುಡಿಸಿ ಸೇರಿಸಿ ದುಂಡು ಗುಡಿಸ್ಕೊಂಡು ತೊಗೊಂಬಂದಿರೋದು ಈಗ, ಗೊತ್ತಾನ? ನಿಂದೊಂದು ಕತಿ ಆತಾಗ. ನನಗೇನು ಗೊತ್ತು ಇಲ್ಲಿ ಇಷ್ಟು ಚಂದ ಇರ್ತಾವ ಅಂತೇಳಿ. ಹಾಂ, ಒಂದು 1,000-1,200 ರೂಪಾಯಿನ ಅಷ್ಟೇ ಇಟ್ಕೊಂಬಂದ್ಬಿಟ್ಟೆ. ಸುಮ್ಮನೆ ಇರ್ಲಾರ್ದ ಬಂದ ತಕ್ಷಣ ಆ ಗಣೇಶ ಹೋಟೆಲ್ಲ ದಾಸಿ ಪುರಿ ಅಂತ ತಿಂದು ಅಲ್ಲೇ ಹೋತು. ಒಂದು 200 ರೂಪಾಯಿ ಇರೋದ, 1,000 ರೂಪಾಯಿ. ಏನು ಮಾಡೋದು ಈಗ? ನೀ ಜಾಸ್ತಿ ಇಟ್ಕೊಂಬರ್ಬೇಕ ಬೇಡ. ಈಗೇನು 2 ಸೀರೆ ತೊಗೊಂತೀಯ? ಸೀರೆ ಇಷ್ಟು ಚಂದದವಲ್ಲ, ಒಂದು 2-3 ತೊಗೊಳ್ಳೋಣ ಅಂತ. ನಿನ್ನ ಸೊಸಿಗೂ ಸೇರ್ಯಾ? ಹಾಂ, ಅವ್ರವಗೂ ಸೇರಿ ತೊಗೊಂತಾನೆ. ಸುಖದ್ರ ಗಂಗವ್ವ. ಅಲ್ಲ ಆಕಿ ಯಾಕೆ ನಾ ತೊಗೋಬೇಕು? ಗಂಡನ ಕಳಲಿ ಕಂಡಬಿಟ್ಟು ರೊಕ್ಕ ಇಟ್ಕೊಂತಾಳ. ತವ್ರ ಮನೆಗೆ ಹೋಗಿ ಆಗಾಗ ಸೀರೆ ಒಡವಿ ಎಲ್ಲ ತರ್ತಾಳ. ಗಂಡನ ಹೆಸರು ಮಾಡಲ್ಲ, ಎಲ್ಲ ತವ್ರ ಮನೆ ಹೆಸರು ಮಾಡ್ತಾಳ. ಈ ಹಲ್ಕಟ್ ಬಾಡೆ ನಮ್ಮ ಗಿಡ್ ಬಾಡೆ ಅದನಲ್ಲ, ಇವನ ನಮ್ಮ ಗಿಡ್ಡನ್ನ ಕೊಡಿಸಿರ್ತಾನ ಎಲ್ಲ, ಗೊತ್ತನ? ಮತ್ತೆ ಅಕ್ಕಿ ಕೊಡಿಸಿದ್ರೆ ನಾನು ಕೊಡ್ಸೀನಿ ಅಂದ್ರೆ ಮತ್ತೆ ನಂಗೆ ಕೊಡಿಸ್ಬೇಕಂತೇಳಿ ಹೆಂಡತಿ ತವ್ರ ಮನೆ ಹೆಸರು ಮಾಡ್ತಾನ. ಲಡ್ದು ಲಾಟೆನ, ಗೊತ್ತನ? ಲಾಲೇನಂತ ಬಾಡೆ. ಹೂವ ನನ್ನ ಮಗನು ಅಂತದ ಕುಡೈತೆ. ವಾ, ಈಗಿನ ಕಾಲದಾಗ ದೇವರು ಚಲೋ ಸಸ್ತ್ಯಾರನ್ನ ರೆಡಿ ಮಾಡೋದ ಬಿಟ್ಬಿಟ್ಟಾನ ಅಂತೇನು ನಾನು. ನಮ್ಮಂತ ಒಳ್ಳೆ ಅತ್ತಿಗಳಿಗೆ ಹೊಲಸು ಸಸ್ತ್ಯಾರ ಕುಡುದು, ಹೊಲಸು ಸಸ್ತ್ಯಾರ. ನಾವು ನಮ್ಮ ಅತ್ತಿ ಇದ್ರಿಗೆ ನಿಂತು ಗಡಗ್ನ ಮಾತಾಡ್ತಿದ್ದಿಲ್ಲ. ಎಟ್ಟೆ ಜೀವಿದ್ವಿ ನಮ್ಮ ಅತ್ತಿಗಳ ಮೇಲೆ ನಾವು. ಇವು ಅದಾವು ಕಸ್ಬರಿಗೆ ಅಂತ ಬಂದು ಜೋಡ ಆಗಿಬಿಟ್ಟಾವ ನಮಗೆ ಎಲ್ಲಿಂದ ರಾತಾಗ. ನೆನ್ಸ್ಕೊಂಡ್ರೆ ಹೊಟ್ಟೆ ರೂಮ್ ಅಂತ ನನಗಂತೂ ಹೋಲ್ಬಿಡ. ನಾನು ಅದಕ್ಕವ ನನ್ನ ಬಿಡಾಡಿ ಸಸಿ ನನ್ನ ಬಿಟ್ಟು ಸೀರೆ ತಂದಾಳ. ನಾ ಯಾಕೆ ಸೀರೆ ತರ ಕೊಲಕ್ಕಿಗೆ? ಅದಕ್ಕೆ ನಾನು ಗಟ್ಟ ತಗೊಳ್ಳೋಣ ಅಂತ ಬಂದ್ಬಿಟ್ಟೆ ನೋಡಿ. ಅದಕ್ಕೆ ಚಂದ ಚಂದ ಯಾಕಂತ ನಾನು ಗಟ್ಟ ತೊಗೊಂಡ್ಬಿಡ್ತೇನೆ. ನೀರು ಗಟ್ಟ ತಗೋ. ನನಗೆ ತೊಗೊಳೋದೇನು ಇದಾಗಿಲ್ಲಿಗ. ತೊಗೊಂಡು ಸೀರೆ ಎಲ್ಲಿಡೋದು ಅಂತ ವಿಚಾರ ಆಗಿತ್ತಿಲ್ಲ ಆಗ. ಅಲ್ಲ ಆ ಸೀರೆನ ಎಲ್ಲಿಡ್ಲಿ? ಈಗ ಏನಾರ ತೊಗೊಂಡು ನಮ್ಮ ಮನೆಗೆ ಹೋದೆ ಅಂತಂದ್ರೆ ಆಮೇಲೆ ಏನಿಲ್ಲ ನನ್ನ ಸೊಸಿ ಅಯ್ಯೋ ಅಯ್ಯೋ ಗಡಿಗೆ ದವಾಖಾನಿಗೆ ಅಂತೇಳಿ ಸೀರೆ ತೊಗೊಂಬಂದಿರಿ ಅಂತೇಳಿ ಸೀಳ್ನಾಯಿ ಮಾಡ್ದಂಗೆ ಮಾಡ್ತಾಳೆ. ಕಾಯಿಗೆ ರೊಟ್ಟಿ ಗಂಟು ನೋಡ್ದಂಗೆ ಹಿಂದಾಗಡೆ. ಮತ್ತೆ ಏನು ಮಾಡೋದು? ನಿಮ್ಮ ಮನ್ಯಾಗ ಇಟ್ಟಿರ್ತೀನಿ ಏನು, ಆಮೇಲೆ ನನ್ನ ಸೊಸಿ ಎತ್ತಾಗಾರ ಹಾಳಾಗಿ ಹೋಗಿರ್ತಾಳಲ್ಲ, ಅವಾಗ ತಂದು ಕೊಡು, ಪಟಕ್ ನಾನು ನನ್ನ ಪೆಟ್ಟಿಗೆ ಇಟ್ಕೊಂಡ್ಬಿಡ್ತೀನಿ. ಏನಂತಿ? ಆಗಲ್ ತಕ್ಬಿಡ, ಅದಕ್ಕೇನಂತ. ನಡಿ ನಡಿ. ಅಯ್ಯೋ ಮತ್ತು ನಿನ್ನ ಮನ್ಯಾಗ ನಿನ್ನ ಸೊಸಿ ಎಲ್ಲಿವು ಏನು ಎತ್ತ ಅಂತ ಕೇಳಿದ್ರೆ ಏನು ಹೇಳ್ತಿ? ಆಕೇನು ಕೇಳ್ತಾಳ? ನಾ ಇಲ್ಲಿಗೆ ಬಂದಿದ್ದು ಗೊತ್ತಾಯ್ತಿ. ಅಲ್ಲ ಮಂಗಳನ ಮುಂದೆ ಹೇಳಿಯಾ? ಹಿಂಗೆ ಹೊಕ್ಕನಂತ ಹೇಳೇ ಬಂದೆ. ನನ್ನ ಜೊತೆಗೆ ಹೊಕ್ಕನಂತ ಹೇಳೇ ಬಂದೆ. ಆತ್ಮಗಿತ್ ಕತಿ. ಇಟ್ಟತ್ತಿಗೆ ಆಲೆ ಹೋಗಿ ನನ್ನ ಸೊಸಿ ಮುಂದೆ ಹೇಳಿರ್ತಾಳವ, ನಿನ್ನ ಸೊಸಿ ಈ ಮಂಗ್ಯನಾಟ ಹಚ್ಚಿರ್ತಾಳವ ಯವ್ವ ಆತಾಗ. ಇಲ್ಲ ಇಲ್ಲ ಪಾಪ, ತಾಯಿ ಆದಂಗೂ ಜವಾಬ್ದಾರಿ ಬರ್ತೈತಿ. ತಾಯಿ ಆಗದ ನಿನ್ನ ನಾಯಿ ಮಾಡದ. ಸುಮ್ ಕುಂದ್ರ ಹೋಗಿ ಹೇಳ್ತಾಳವ ಯವ್ವನ ಹೆಂಗ್ ನನಗೆ ಗುಳಗಾಲ ಇಲ್ಲಿನ. ಇಲ್ಲ ಹೇಳೋದಿಲ್ಲ, ಹಂಗೆಲ್ಲ ಮಾಡಲ್ಲ. ಆಕೆ ಏನು ಹೇಳೋದಿಲ್ಲ ಅಂತ ತಿರುಗಿಸ್ಕೊಬಿಡ. ಬಾ ನಪ್ಪ ಸೀರೆ ತಗೊಳಂಬ ನಾವು.